ಟೋಲ್ ಫೀಸ್ನ ಸನ್ಮಾನ್ಯ ಅಧ್ಯಕ್ಷೆ ಸರ್ಕಾರದ ಯಾವುದಕ್ಕೂ ಕಿಮ್ಮತ್ತಿಗೆ ಬೆಲೆ ಕೊಡೋದಿಲ್ಲ. ಸರಿ, ಯಾವ್ದು ಲೆಟರ್ ಕೊಟ್ರು ಒಂದು ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ಮಾಡಿಸ್ತಾನೆ, ಒಂದಕ್ಕೂ ಬೆಲೆ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರು ಹೇಳಿದಂಗೆ ಅವರ ವ್ಯಾಪ್ತಿಯಲ್ಲಿ ಸುಮಾರು ಸೇತುವೆಗಳ ವಿಸ್ತೀರ್ಣ ಬಗ್ಗೆ ಅವರ ಪ್ರಮುಖವಾಗಿರುವಂಥ ವಿಚಾರ. ಸೊ ಪೆರಿಪೆನ್ ರಸ್ತೆಗೆ 37 ಸೇತುವೆಗಳ ವಿಸ್ತೀರ್ಣ ಅವಶ್ಯಕತೆ ಇದೆ. ಇನ್ನು ಎಕ್ಸ್ಪ್ರೆಸ್ ವೇಗೆ 5 ಸೇತುವೆಗಳ ವಿಸ್ತೀರ್ಣ ಅವಶ್ಯಕತೆ ಇದೆ. ಸೊ ಅವರು ಜನದಟ್ಟಣೆ ಬಗ್ಗೆ ಕೇಳಿದರೆ ಅದು ನಿಜ, ಅದು ಜನದಟ್ಟಣೆ ಆಗ್ತಾ ಇದೆ. ಸೊ ಅವರು ಪ್ರಮುಖವಾಗಿರುವಂಥ ವಿಚಾರ ಇದೆಲ್ಲ ಸರ್ಕಾರಕ್ಕೆ ಗಮನಕ್ಕೆ ಬಂದ ಮೇಲೆ 2 ಸಭೆ ಆಗಿ ಟೆಕ್ನಿಕಲ್ ಕಮಿಟಿ ಅವರು ನೈಸ್ ರಸ್ತೆಗೆ ನೈಸ್ ಕಂಪ್ನಿಗೆ ಪತ್ರವನ್ನು ಬರೆದೀವಿ. 18/9/24 ಅಂದರೂ ಪತ್ರ ಬರಲಾಗಿದೆ. ಕಳೆದ ವರ್ಷ 2 ವರ್ಷ ಹಿಂದೆ ಬರೆದಿದ್ದೀವಿ, ಮತ್ತೊಂದು ಸಾರಿ ಬರೆದಿದ್ದೀವಿ. ಸದಸ್ಯರು ಹೇಳ್ದಂಗೆ ಕಂಪ್ನಿಯಿಂದ ಯಾವುದೇ ರೀತಿಯಿಂದ ಸರ್ಕಾರಕ್ಕೆ ರೆಸ್ಪಾನ್ಸ್ ಅಥವಾ ನಾವು ಹೇಳುವಂಥ ಕೆಲಸ ಮಾಡಲಿಕ್ಕೆ ತಮಗೆ ಗೊತ್ತಿರುವಂಥ ವಿಚಾರ. ತಾವು ಭಾಳ ಹತ್ತಿರದಿಂದ ಅದನ್ನು ನೋಡಿದ್ರಿ. ಇದನ್ನೆಲ್ಲ ಗಮನಿಸಿ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಒಂದು ಸಂಪುಟ ಸಭೆ ಉಪಸಮಿತಿಯನ್ನು ನೇಮಿಸಿದ್ದಾರೆ ನೈಸ್ ರಸ್ತೆ ಬಗ್ಗೆ. ಗೃಹ ಸಚಿವರು ಅಧ್ಯಕ್ಷರಿದ್ದಾರೆ, ನಾನು ಕೂಡ ಆ ಸಮಿತಿಯಲ್ಲಿದ್ದೀನಿ. ಅಂತಿಮವಾಗಿ ಏನು ಮಾಡಬೇಕಂತ ಕೇಳಿದ್ದಾರೆ ನಮಗೆ. ಅದನ್ನು ಮುಂದುವರಿಸಬೇಕಾ ಅಥವಾ ಅಲ್ಲಿಗೆ ಕ್ಲೋಸ್ ಮಾಡಬೇಕಾ, ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾ. ಟೋಲ್ ಬಗ್ಗೆ ಸಮಸ್ಯೆ ಇದೆ, ಅವರು ನಮ್ಮನ್ನು ಕೇಳದೆ ಹೆಚ್ಚಿಗೆ ಮಾಡ್ತಾರೆ. ಬೇರೆ ಅವ್ರು ಹೇಳ್ದಂಗೆ ನಾವೇನೋ ನೋಟಿಸ್ ಕೊಟ್ಟರೆ ಕೋರ್ಟ್ಗೆ ಹೋಗ್ತಾರೆ. ಭಾಳ ಸಮಸ್ಯೆ ಇರೋದ್ರಿಂದ ಅಂತಿಮವಾಗಿ ನಾವೊಂದು ವರದಿಯನ್ನು ಕೊಡ್ತಾ ಇದ್ದೀವಿ. ಅದು ವರದಿ ಆದಮೇಲೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಮಾಡಲಿಕ್ಕೆ ಮಾತ್ರ ಸಾಧ್ಯ ಇದೆ. ಈಗ ಗೃಹ ಸಚಿವರಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ಸನ್ಮಾನ್ಯ ಕ್ಯಾಬಿನೆಟ್ ಅಲ್ಲಿ. ಅಟ್ಲೀಸ್ಟ್ ಯಾರ ನೈಸ್ ರೋಡಲ್ಲಿ ನಾನು ಬರ್ತೀನಿ, ಅಲಂಗ ವಿಶ್ವನಾಥ್ ಬರ್ತಾರೆ, ಸತೀಶ್ ಶೆಟ್ಟಿ ಬರ್ತಾರೆ, ಒಂದು 7-8 ಜನ MLAಗಳು ಬರ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಅವ್ರೆಲ್ಲರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಏನಿದು ನೈಸ್ ಬಗ್ಗೆ ಅಂತ ಕೇಳಿದ್ರೆ ನಾವು ಹೇಳಲಿಕ್ಕೆ ಅದಾಗ್ತದೆ. ನಮ್ಗೆ ಯಾರಿಗೂ ನೋಟಿಸು ಕೊಡೋದಿಲ್ಲ. ಯಾಕೋಸ್ಕರ ಗೃಹ ಮಂತ್ರಿಗಳು ಮಾಡಿದ್ರು ಸನ್ಮಾನ್ಯ ಅಧ್ಯಕ್ಷರೇ. ಹೇಳಬೇಕು ಅಂತಂದ್ರೆ ನಾನು ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಇದ್ದೆ ಸನ್ಮಾನ್ಯ ಅಧ್ಯಕ್ಷರೇ. ಯಾರು ಕ್ಯಾಬಿನೆಟ್ ಅಲ್ಲಿ ಕಾರಜೋಳನ ಅಧ್ಯಕ್ಷರು ಮಾಡಿದ್ರು, ಒಂದೇ ಒಂದು ಮೀಟಿಂಗ್ ಕೂಡ ಮಾಡ್ಲಿಕ್ಕೆ ಹೆದರ್ತಿದ್ರು ನೈಸ್ ವಿರುದ್ಧ. ಅದಾದ್ಮೇಲೆ CC ಪಾಟೀಲ್ PW ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಆಯ್ತು. ಆದ್ರೂ ಅವ್ರು ಕ್ಯಾಬಿನೆಟ್ ಸಬ್ ಕಮಿಟಿಲಿ ನೈಸ್ ಪರ ಮಾತಾಡ್ತಕ್ಕಂಥದಕ್ಕೂ ಮೀಟಿಂಗ್ ಮಾಡ್ತಾ ಇರಲಿಲ್ಲ. ಈ ತರ ಅವಶ್ಯಕತೆ ಇದ್ದಂತ ಅಡಮೆಂಟ್ ಇರತಕ್ಕಂಥದ್ರಲ್ಲಿ ಆ ಲೇಔಟ್ 1700 ಎಕರೆ 30 ವರ್ಷ ಆಗಿದೆ ಮೇಲೆ ಅಧ್ಯಕ್ಷ, ಇವತ್ತು 7-8 ಕೋಟಿ ಬೆಲೆ ಬಾಳ್ತದೆ. ಅದನ್ನಾರ ಕೈ ಬಿಡಿಸಿ. ಅದಕ್ಕೆ ಯಾವ್ದಾದ್ರು ಒಂದು ಮಾಡಿದ್ರೆ 30 ವರ್ಷ ಲೀಸ್ ಮುಗ್ದಿರೋದ್ರಿಂದ ಅಲ್ಲಿ ರಿನ್ಯೂವಲ್ ಮಾಡಿಸ್ಬೇಡಿ ಸನ್ಮಾನ್ಯ ಲೋಕೋಪಯೋಗಿ ಸಚಿವರೇ. ಯಾರ ಮಾತು ಕಿಮ್ಮತ್ತು ಕೊಡೋದಿಲ್ಲ ಅವನು. ಅದು ಕ್ಯಾನ್ಸಲ್ ಮಾಡಿದ್ರೆ ತೆಗೆದುಕೊಳ್ಳಿ, ಎಲ್ಲ ಅನುಕೂಲ ಆಗ್ತದೆ. ಅಧ್ಯಕ್ಷರೇ, ಸಮಿತಿ ಮುಂದೆ ಅವ್ರಿಗೊಂದು ಅವಕಾಶ ಕೊಡ್ತೀವಿ. ಏನು ಸಂಬಂಧಪಟ್ಟ 7 ಜನ MLAಗೆ ಒಂದು ಅಧ್ಯಕ್ಷ ರಿಕ್ವೆಸ್ಟ್ ಮಾಡಿ ಅವ್ರನ್ನು ಕರೆಸಿ ಅವರ ಅಭಿಪ್ರಾಯ ಪಡೆದ ನಂತರ ನಾವು ಮುಂದೆ ವರದಿಯನ್ನು ಕೊಡ್ತೀವಿ. ಡಾಕ್ಟರ್ ಅವಿನಾಶ್ ಜಾಧವ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 2351 ಸನ್ಮಾನ್ಯ ಕಂದಾಯ ಸಚಿವರಿಗೆ ಕೇಳಕ್ಕೆ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಇದು ನಾನು ಬಗರ್ ಹುಕುಂ ಕಮಿಟಿ ಬಗ್ಗೆ ಕೇಳಿದ್ದೆ. ತಮ್ಮ ಹತ್ರನೂ ಸಾಕಷ್ಟು ಬಾರಿ ಬಂದು ಇದರ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಸರ್. ಇದು ಆ್ಯಕ್ಚುಲಿ ಪ್ರಪೋಸಲ್ ನನಗೆ ತಹಸೀಲ್ದಾರಿಂದ ನನಗೆ ಇದು ಪ್ರಪೋಸಲ್ ಕಳಿಸಿ ಅಂತ 19/8/2020 ಬಂದಿತ್ತು. ಅವಾಗ ನಾವು ಲೆಟರ್ ಮುಖಾಂತರ ಕೊಟ್ಟಿದ್ವಿ, ಪ್ರಪೋಸಲ್ ಹೆಸರು ಕೊಟ್ಟಿದ್ವಿ ಸರ್. ಹೆಸರು ಕೊಟ್ಟರು ಕೂಡ 2-3 ವರ್ಷ ಏನಾಗಿಲ್ಲ. ತಾವು ಇವಾಗ ನಾನು ಕ್ವಶನ್ ಕೇಳಿದ ಮೇಲೆ ನಿನ್ನೆ ನೀವು ಜಿಲ್ಲಾಧಿಕಾರಿ ಕಚೇರಿಯಿಂದ ನಿನ್ನೆ 12th ಇದೇ ತಿಂಗಳು 12th ಮಾರ್ಚಲ್ಲಿ ಆದೇಶ ಆಗಿದೆ ಸರ್. ನಾನು ಹೆಸರು ಕೊಟ್ಟಿದ್ದು ಬೇರೆ, ಆದೇಶ ಆಗಿದ್ದು ಬೇರೆ ಸರ್. ಅಕಸ್ಮಾತ್ ನೀವು ಆದೇಶದಲ್ಲಿ ಹೆಸರು ನೀವು ಬೇರೆನೇ ಕೊಟ್ಟಿದ್ದೀರಾ, ಅದು ಮಾಡದಿದ್ರೆ ನನ್ಗೆ ಕೇಳಲೇಬಾರ್ದಾಗಿತ್ತು. ಯಾಕಂದ್ರೆ ಪ್ರಪೋಸಲ್ ಎಲ್ಲ ಕೇಳೋಕ್ಕಿಂತ ಮುಂಚೆ ನಾವು ಬೇರೆಯವ್ರು ಕೇಳಿಬಿಟ್ಟು ಅವ್ರದ್ದು ಒಪಿನಿಯನ್ ತಗೊಂಡೇ ಅವ್ರ ಹೆಸರು ಕೊಟ್ಟಿದ್ದೆ. ಇವಾಗ ನಾವು ಹೆಸರು ಕೊಟ್ಟಿದ್ದೇ ಬೇರೆ, ಇವಾಗ ಆಗಿದ್ದೇ ಬೇರೆ ಸರ್. ಇದು ತುಂಬಾ ನಮಗೆ ತುಂಬಾ ಮಜಬೂರ್ ಆಗುತ್ತೆ ಸರ್. ಇದ್ರ ಬಗ್ಗೆ ನೀವು ಪರಿಹಾರ ಕೊಡ್ಬೇಕು ಸರ್ ನಮಗೆ. ಅಧ್ಯಕ್ಷರೇ, ಅದು ಸದಸ್ಯರನ್ನ ನೇಮಕ ಮಾಡೋದು ಸರ್ಕಾರದ ವಿವೇಚನೆಗೆ ಒಳಪಟ್ಟಂತಹ ವಿಷಯ. ಸೊ ಎಲ್ಲಾ ಕ್ಷೇತ್ರದಲ್ಲೂ ಅದೇ ರೀತಿ ಆಗಿರುವ ಹಾಗಾಗಿ ಸರ್ಕಾರ ತನ್ನ ವಿವೇಚನೆಯನ್ನ ಪ್ರಯೋಗ ಮಾಡಿ ಸದಸ್ಯರನ್ನ ನೇಮಕ ಮಾಡುತ್ತೆ. ಎಲ್ಲ ಕಡೆನೂ ಹಾಗೇನೆ, ಎಲ್ಲ ಸರ್ಕಾರದಲ್ಲೂ ಅದು ಹಾಗೆ ನಡೆಯುವಂತಹದ್ದು.
ಸೊ ಹಾಗಾಗಿ ಈಗ ಅದನ್ನ ಸದ್ಯಕ್ಕೆ ಅವರಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ವಿಳಂಬ ಆಗಿದೆ, ಅದು ಒಪ್ಕೊಳ್ತೇನೆ ನಾನು. ವಿಳಂಬ ಆಗಿರೋದ್ರ ಬಗ್ಗೆ ನಂದೇನು, ನೀವು ಹೇಳೋದು ಸರಿ ಇದೆ, ಅದನ್ನು ನಾನು ಒಪ್ಕೊಳ್ತೇನೆ. ಈಗ ಕಮಿಟಿಯನ್ನು ಮಾಡಿಕೊಟ್ಟಿದ್ದೇವೆ, ಇನ್ನು ಮುಂದೆ ಅವರು ಕೆಲಸ ಮಾಡಲಿ ಅಂತ ನಾನು ಅವರಲ್ಲಿ ಮನವಿ ಮಾಡೋದು ಅಧ್ಯಕ್ಷ. ಅದೇ ಸರ್, ಆಗಿದೆ, ಕಮಿಟಿ ಆಗಿದೆ. ಆದರೆ ಫಸ್ಟ್ ಪ್ರಪೋಸಲ್ ತಹಸೀಲ್ದಾರಿಂದ ನಮ್ಮ ಲೆಟರ್ ಬಂತು. ನಾನು ಹೆಸರು ನಮ್ಮ ಕೇಳ್ಬಿಟ್ಟು ಹೆಸರು ಕೊಟ್ಟಿದ್ದೆ. ಅವ್ರ ಹೆಸರು ಅವ್ರಿಗೂ ವಿಶ್ವಾಸ ಇತ್ತು ನಾವು ಹೆಸರು ಬರುತ್ತೆ ಅಂತ. ಸಡನ್ಲಿ ನೀವು ನಿನ್ನೆ ಮೊನ್ನೆ ಬೇರೆ ಹೆಸರು ಬಂದ್ರೆ ತುಂಬಾ ಗೊಂದಲ ಸೃಷ್ಟಿ ಆಗಿದೆ ಸರ್. ಆಯ್ತು, ನೀವು ಮಾಡಿ. ಅಧ್ಯಕ್ಷರೇ, ಇನ್ನೂ ಕೆಲವು ತಾಲೂಕಿನಲ್ಲಿ ಬಗರ್ಕುಂ ಸಮಿತಿಗಳನ್ನು ಮಾಡಲಿಲ್ಲ. ಉದಾಹರಣೆಗೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು, ನನಗೆ ಅರ್ಧ ಬರ್ತದೆ, ಮಾನ್ಯ ಗೋಪಾಲಕೃಷ್ಣ ಅವರಿಗೆ ಅರ್ಧ ಬರ್ತದೆ. ಆ ತಾಲೂಕಿಗೊಂದು ಬಗರ್ಕುಂ ಸಮಿತಿ ಇಲ್ಲ. ಅಥವಾ ತೀರ್ಥಹಳ್ಳಿ ತಾಲೂಕಿಗೆ ಸೇರುವಂತ ಹೊಸನಗರ ತಾಲೂಕಿನ ಫೈಲ್ಸ್ಗಳನ್ನಾರು ತೀರ್ಥಹಳ್ಳಿ ಕ್ಷೇತ್ರದ ಬಗರ್ಕುಂ ಕಮಿಟಿಗೆ ಕಳಿಸ್ಬೇಕು. ಇಲ್ಲದ್ರೆ ಅಲ್ಲೊಂದು ಕಮಿಟಿ ಮಾಡಬೇಕು. ಅದು ಯಾವಾಗ ಮಾಡ್ತೀರಿ? ಅದು ಫೈಲು ಸುಮ್ಮನೆ ಪೆಂಡಿಂಗ್ ಇದ್ದಾವೆ. ಇನ್ನು ಕೂಡ ರೈತರು ಕಾಯ್ತಾ ಇದ್ದಾರೆ ನಮಗೆ ಬಗರ್ಕುಂ. ಈಗ ಮಾನ್ಯ ಅಧ್ಯಕ್ಷರೇ, ಇದು ಹಿಂದೆ ತಾಲೂಕುವಾರು ಅಂತ ಇತ್ತು, ಅದನ್ನ ಬದಲಾವಣೆ ಮಾಡಿ ಕ್ಷೇತ್ರವಾರು ಅಂತ ಮಾಡ್ಕೊಂಡಿದ್ದೇವೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ಕ್ಷೇತ್ರವಾರು ಅಂತ ಮಾಡ್ಕೊಂಡಿದ್ದೇವೆ. ಜೊತೆಗೆ ಕಾನೂನಲ್ಲಿ ಯಾವುದಾದ್ರೂ ಕ್ಷೇತ್ರಕ್ಕೆ ಅಧಿಕ ಅಡಿಷನಲ್ ಸಮಿತಿ ಬೇಕು ಅಂದ್ರೆ ಅದನ್ನು ಕೂಡ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅಧಿಕ ಸಮಿತಿಗಳನ್ನು ಕೂಡ ನೇಮಕ ಮಾಡಿದ್ದೇವೆ. ಸೊ ಹಾಗಾಗಿ ಏನು ಬೇರೆ ತಾಲೂಕು ಅದು ನಿಮ್ಮ ಕ್ಷೇತ್ರಕ್ಕೆ ಸೇರಿದ್ರೆ ಒಂದೇ ಸಮಿತಿ ಇದ್ರೆ ಆ ಸಮಿತಿಗೆ ಅದನ್ನ ಸಲ್ಲಿಸಬೇಕಾಗತ್ತೆ. ಹೆಚ್ಚುವರಿ ಸಮಿತಿ ಇದ್ರೆ ಅದಕ್ಕೆ ಯಾವುದು ಕ್ಷೇತ್ರ ಹಂಚಿಕೆ ಮಾಡ್ತೇವೆ ಅದರ ಪ್ರಕಾರ ಅದಕ್ಕೆ ಸಲ್ಲಿಕೆ ಆಗ್ಬೇಕಾಗತ್ತೆ. 175 ಕ್ಷೇತ್ರಗಳಿಗೆ ಸಮಿತಿಗಳನ್ನ ಮಾಡಿದ್ದೇವೆ ಅಧ್ಯಕ್ಷರೇ. ಅದಲ್ಲದೆ 16 ಹೆಚ್ಚುವರಿ ಸಮಿತಿಗಳನ್ನು ಕೂಡ ಮಾಡಿದ್ದೇವೆ. ಸೊ ಒಟ್ಟು ರಾಜ್ಯದಲ್ಲಿ ಈಗ 191 ಬಗರ್ಹುಕುಂ ಸಮಿತಿಗಳನ್ನ ನಾವು ರಚನೆ ಮಾಡಿದ್ದೇವೆ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ಬಗರ್ಹುಕುಂ ಕಮಿಟಿಯನ್ನ ನಾವು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. 2 ಮಾತ್ರ ನ್ಯಾಯಾಲಯಕ್ಕೆ ಹೋಗಿದೆ. ಒಂದು ಬೈಂದೂರು ಪ್ರಕರಣ, ಇನ್ನೊಂದು ತೀರ್ಥಹಳ್ಳಿದೊಂದು ನ್ಯಾಯಾಲಯದಲ್ಲಿ ಬೇರೆ ವಿಷಯ ನಡೀತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಬಾಕಿ ನಮ್ಮ ಪ್ರಕಾರ ಎಲ್ಲಿ ಅರ್ಜಿಗಳು ಇದ್ದಾವೆ, ಎಲ್ಲಿ ಎಲಿಜಿಬಿಲಿಟಿ ಇದೆ ಬಗರ್ಹುಕುಂ, ಅಲ್ಲಿ ಬಾಕಿ ಇರೋದು ಒಂದು 5 ಕ್ಷೇತ್ರದ್ದು ಮಾತ್ರ ಬಾಕಿ ಉಳಿದಿದೆ. ಬಿಟ್ರೆ ಇನ್ನೆಲ್ಲಾ ಕ್ಷೇತ್ರಕ್ಕೂ ನಾವು ಸಮಿತಿಯನ್ನ ನೇಮಕ ಮಾಡಿದ್ದೇವೆ. ತೀರ್ಥಹಳ್ಳಿದು ಏನಿದೆ ಆ ಕಡತಗಳನ್ನ ಯಾವ ಸಮಿತಿಗೆ ಸಲ್ಲಿಸಬೇಕು ಅಂತ ಇಮಿಡಿಯೇಟ್ಲಿ ನಾನು ಅವರಿಗೆ ಸ್ಪಷ್ಟೀಕರಣ ಕೊಡೋದರ ಜೊತೆಗೆ ಆ ಕಡತಗಳನ್ನ ಸಲ್ಲಿಸಲಿಕ್ಕೆ ಸೂಚನೆಯನ್ನು ಕೊಡ್ತೇನೆ. ಲಕ್ಷ್ಮಣ ಸಂಘ ಬಸವದಿ, ಒಂದ್ ಸೆಕೆಂಡ್ ಬಸವರಾಜ್. ಮುನಿರತ್ನ, ನಮ್ಮ ವಸತಿ ಸಚಿವರನ್ನ 1275 ಪ್ರಶ್ನೆ ಉತ್ತರ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ಉತ್ತರ ನೀಡಲಾಗಿದೆ. ಸಭಾಧ್ಯಕ್ಷರು ಉತ್ತರ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಬಂದು 22-23ನೇ ಸಾಲಿನಿಂದ ಇಲ್ಲಿವರೆಗೂ ಎಷ್ಟು ಕಾಮಗಾರಿಗಳನ್ನ ಕೈಗೊಂಡಿದ್ದೀರಿ, ಕ್ರಿಯಾ ಯೋಜನೆಗಳ ಬಗ್ಗೆ ಮಾಹಿತಿ ಕೇಳಿದೆ. ಆದರೆ ಮಾಹಿತಿನ ಕೊಟ್ಟಿದ್ದಾರೆ. ಒಟ್ಟು 22ನೇ ಸಾಲಿನಿಂದ 23ನೇ ಸಾಲಿನಿಂದ 1 ವರ್ಷಕ್ಕೆ 5 ಲಕ್ಷ ಕೊಟ್ಟಿದ್ದೀವಿ. 1 ವರ್ಷಕ್ಕೆ 24ನೇ ಇಸ್ವಿಗೆ 7,65,000 ಕೊಟ್ಟಿದ್ದೀರಿ. ಅದೇ ರೀತಿ 24-25ಕ್ಕೆ ಮತ್ತೆ 7 ಲಕ್ಷ ಕೊಟ್ಟಿದ್ದೀರಿ. 25-26ಕ್ಕೆ 5 ಲಕ್ಷ, ಮತ್ತೆ 25-26ಕ್ಕೆ 5 ಲಕ್ಷ, ಒಟ್ಟು 29,65,000. ಇದರಲ್ಲಿ ಎಕ್ಸ್ಪೆಂಡಿಚರ್ ಅಮೌಂಟ್ ಬಂದ್ಬಿಟ್ಟು 24,65,000. ಸಭಾಧ್ಯಕ್ಷರೇ, ಇದು ನನ್ನ ಕ್ಷೇತ್ರಕ್ಕೆ ಸುಮಾರು ಕೊಳಗೇರಿ ಪ್ರದೇಶಗಳು, ಸುಮಾರು 5,000 ಮನೆಗಳಿದೆ. 5,000 ಮನೆಗಳು ಕೊಟ್ಟಿರೋದು 24 ಲಕ್ಷ. ಇದು ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್. ಇದು ಸ್ಲಮ್ ಬೋರ್ಡ್ ಡಿಪಾರ್ಟ್ಮೆಂಟ್. ಇದ್ರ ಒಳಗಡೆ ಸುಮಾರು 460 ಮನೆ ಡೆಮಾಲಿಷ್ ಮಾಡಿ, ಅವ್ರು ಯಾರೋ ಪಾಪ ವಾಸ ಮಾಡ್ತಾ ಇದ್ರು, ಅವ್ರಿಗೋಗಿದ್ದೆ ನಾವು ಸ್ಲಮ್ ಬೋರ್ಡಿನ ಮನೆ ಕಟ್ಬಿಡ್ತೀವಿ, ನಿಮಗೆ ಅರಮನೆ ಮಾಡ್ತೀವಿ, ನೀವು ಇಲ್ಲಿ ವಾಸ ಮಾಡಿ, ಕೊಳಗೇರಿ ಬೇಡ ನಿಮಗೆ ಅಂತೇಳಿ ಇರೋ ಮನೆಗಳನ್ನ ಒಡೆದಾಕಿ ಇವತ್ತು ಅದೇನೂ ಮುಂದುವರಿತಾ ಇಲ್ಲ.
ಅದಕ್ಕೆ ಹೌಸಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಸರಿ ಕೊಡಲ್ಲ. ಅದಕ್ಕೆ ಪಾಪ RTIನಲ್ಲಿ ತರಿಸ್ಕೊಂಡೆ ಏನು ಕೊಡ್ತಾರೆ ನೋಡೋಣ ಅಂತ. RTIನಲ್ಲಿ ಕೊಡ್ತಾರೆ ನೋಡಿ, 19/12/2021 ಖಾಲಿ ಮಾಡಿಸಿರುವ ಮನೆಗಳನ್ನು ಕೆಡವಿ 1 ವರ್ಷದೊಳಗೆ ಹೊಸ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿಯು ಹೇಳಿತ್ತು. ಆದರೆ 4 ವರ್ಷವಾದರೂ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ವಿಫಲವಾಗಿದ್ರೆ ವಿಳಂಬ ಕಾರಣದ ಬಗ್ಗೆ ಕೇಳಿದ್ರೆ ಸರ್ಕಾರ ಏನು ಹೇಳುತ್ತೆ ಅಂದರೆ, ತಾವು ಕೋರಿರುವ ಮಾಹಿತಿಗೆ ಸಂಬಂಧಿತಂತೆ ಬಿಡುಗಡೆಯಾಗದ ಸರ್ಕಾರವ ಅನುದಾನ ನಿಗದಿತ ಸಮಯಕ್ಕೆ ಬಿಡುಗಡೆಯಾಗದ ಕಾರಣ ಸಚಿವರಲ್ಲಿ ತಾವು ಒಪ್ಕೊಂಡಿರೋದು, ಸರ್ಕಾರ 3 ವರ್ಷದಿಂದ ಇನ್ ಟೈಮಲ್ಲಿ ದುಡ್ಡು ಕೊಟ್ಟಿಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇದು RTI ಡಾಕ್ಯುಮೆಂಟ್. ಅದರಲ್ಲಿ ಮತ್ತೆ ಮುಂದುವರೆದು ಹೇಳ್ತಾರೆ ಏನಂತ, ಗುತ್ತಿಗೆದಾರರಿಗೆ ಬಿಲ್ಲುಗಳನ್ನು ಪಾವತಿಸಲಾಗದ ಕಾರಣ ಕಾಮಗಾರಿಯ ಪ್ರಗತಿ ಕುಂಠಿತವಾಗಿರುತ್ತದೆ. ಯಾರ ತಪ್ಪು? ಕಾಂಟ್ರಾಕ್ಟರ್ಗಳು ಸ್ಟ್ರೈಕ್ ಮಾಡಬಾರ್ದಾ? ಕಾಂಟ್ರಾಕ್ಟರ್ಗಳು ಬೀದಿಗೆ ಬೀಳಬಾರ್ದಾ? ಕಾಂಟ್ರಾಕ್ಟರ್ಗಳು ಮನೆ ಮಠ ಮಾರ್ಕೋಬೇಕಾ? ಉಪವಾಸ ಸತ್ಯಾಗ್ರಹ ಮಾಡಬಾರ್ದು, ಧರಣಿ ಮಾಡಬಾರ್ದು. ನೀವು ಹೇಳಿರೋ ಮಾತಿದು. ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಅಂತ ಹೇಳಿದಿರಿ. ಆಯ್ತು, ಅಲ್ಲಿಂದ ಮುಂದುವರೆದ್ರೆ 450 ಫಲಾನುಭವಿಗಳು 10,000 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. 450 ಫಲಾನುಭವಿಗಳು ಒಡೆದಾಕಿರೋದು 450 ಮನೆ, 10,000 ಮಾತ್ರ ಕೊಟ್ಟಿದ್ದಾರೆ. ಇನ್ನೂ 90,000 ಕೊಟ್ಟರೆ ನಾವು ಕಾಮಗಾರಿ ಪ್ರಾರಂಭ ಮಾಡ್ತೀವಿ. ಅಂದರೆ ಅವನೊಬ್ಬ ಬಡವ, ಅವನ ಮನೆಯಲ್ಲಿರೋ ಪಾತ್ರೆ ಸಾಮಾನು ಎಲ್ಲ ಮಾರು 10,000 ಬರ್ತಾ ಇರಲಿಲ್ಲ. ಅವನಿಗೆ 1 ಲಕ್ಷ ನಿಗದಿ ಮಾಡಿದ್ದೀರಿ, 10,000 ಕೊಟ್ಟಿದ್ದಾನೆ, 90,000 ಕೊಟ್ಟರೆ ಕಾಮಗಾರಿ ಪ್ರಾರಂಭ ಮಾಡೋದು. ಅಂದರೆ ಅವನು ಮನೆ ಮಠ ಇಲ್ಲದೆ ಇರೋನು 90,000 ಕೊಟ್ಟರೆ ನೀವು ಸರ್ಕಾರದಿಂದ ಪ್ರಾರಂಭ ಮಾಡ್ತೀರಿ. ಅವನು ಕೊಟ್ಟಿಲ್ಲ ಅಂದರೆ ನಿಮ್ಮ ಹತ್ರ ಪ್ರಾರಂಭ ಮಾಡಕ್ಕೆ ಅನುದಾನ ಇಲ್ಲ. ನೀವು ಒಪ್ಕೊಂಡಿರೋದು, ಇದು ನಾನು ಹೇಳ್ತಾ ಇರೋದಲ್ಲ, ನಿಮ್ಮ RTI ದಾಖಲೆ. ನಿಮ್ಮ ಸ್ಲಮ್ ಬೋರ್ಡ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ, ಸಭಾಧ್ಯಕ್ಷರೇ, ಯಾವುದನ್ನ ಒಂದು ದಾಖಲೆಯಲ್ಲಿ ಸಹಿ ಮಾಡಿದ್ರೆ ಆ ದಾಖಲೆಯಲ್ಲಿ ಇರ್ತಕ್ಕವ್ರು ಎಲ್ಲರೂ ಸಹ ಜವಾಬ್ದಾರರಾಗ್ತಾರೆ. ಉದಾಹರಣೆಗೆ ತಾವು ಯಾವುದನ್ನ ಆಸ್ತಿ ಖರೀದಿ ಮಾಡಿರ್ತೀರಿ, ನಾನು ಸಹ ಖರೀದಿ ಮಾಡ್ತೀನಿ. ಹಿಂದೆ ಮೈಸೂರು ಸಂಸ್ಥಾನ ಇರುವಾಗ ಗಂಡಬೇರುಂಡ ಲಾಂಛನ ಇರ್ತಾ ಇತ್ತು. ಗಂಡಬೇರುಂಡ ಲಾಂಛನ ಆದಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಅದು ಅಶೋಕ ಸ್ತಂಭದ ಚಿಹ್ನೆ ಬಂತು. ಅದ್ರಲ್ಲಿ ನಾವೆಲ್ಲರೂ ಒಪ್ಪಿಗೆ ಸಹಿ ಕರಾರು ಪತ್ರ ನೋಂದಣಿ ಪತ್ರ ಮಾಡ್ಕೊಂತೇವೆ. ಮಾನ್ಯ ನಮ್ಮ ವಸತಿ ಸಚಿವರು ಫೋಟೋ, ಮುಖ್ಯಮಂತ್ರಿಗಳ ಫೋಟೋ ಹಾಗೂ ಉಪಮುಖ್ಯಮಂತ್ರಿಗಳ ಫೋಟೋ ಹಾಕ್ಬಿಟ್ಟು ಸಹಿ ಮಾಡಿದ್ರೆ ಯಾರು ಹೊಣೆ? ಇದಕ್ಕೆ 7 ಹಕ್ಕುಪತ್ರಗಳು, 7 ಹಕ್ಕುಪತ್ರ ಬೋಗಸ್ ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಸಹಿ ಮಾಡಿರೋರ್ನ ಇಟ್ಕೊಂಡ್ಲಾ, ಮೇಲ್ಗಡೆ ನಿಮ್ಮ ಫೋಟೋಗಳಿದೆ, ನಿಮ್ಮನ್ನು ಸೇರಿಸಿ ತನಿಖೆ ಮಾಡಬೇಕಾ? ನೀವು ಭಾಗಿಯಾಗಿದ್ದೀರಿ ಅನ್ಕೋಬೇಕಾ? ಅಥವಾ ನಿಮಗೆ ಗೊತ್ತಿಲ್ಲದೆ ಇವರೇ ಭಾಗಿಯಾಗಿದ್ದಾರೆ ಅನ್ಕೋಬೇಕಾ? ಯಾರಿದು ಕೊನೆ? ನಿಮ್ಮ ಹೆಸರಿರೋಂಥ ನಿಮ್ಮ ಫೋಟೋ ಇರೋ ಪತ್ರ ಇದು ಹಕ್ಕುಪತ್ರ. ಕಮಿಷನರ್ ಅವ್ರಿಗೆ ಫೋನ್ ಮಾಡಿದೆ, ಇದರ ನೈಜತೆ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ಈಗ ನನ್ನ ಗಮನಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ನಾನು ಕೇಳಿದ ಮೇಲೆ ಗಮನಕ್ಕೆ ಬಂದ್ಬಿಡ್ತಂತೆ. ಮುನಿರತ್ನವ್ರೆ, ಈಗ ಪ್ರಶ್ನೆ ಏನಂತ ಕೇಳಿ. ಸಭಾಧ್ಯಕ್ಷರೇ, ಹೆಂಗಿರೋ ಸಮಯವಿದೆ, ಬೇಕಾದಷ್ಟು. ತಾವೆಷ್ಟು ಒಳ್ಳೆ ಕೆಲಸ ಮಾಡ್ತೀರಂದ್ರೆ ಮುನಿರತ್ನ ತೊಂದರೆ ಆಗ್ಬಾರ್ದು ಅಂತ ಪ್ರಶ್ನೆ ನನ್ಗೆ ಲಾಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ನೀವು ಲಾಸ್ಟ್ ಕೊಟ್ಟಾಗ ಲಾಸ್ಟ್ಗೆ ಆಗ್ತದೆ. ಅದೇ ಇಲ್ಲ ನನ್ನ ಮೇಲೆ ತಮ್ಗೆ ಬಹಳ ಅಭಿಮಾನ, ಅದಕ್ಕೆ ಲಾಸ್ಟ್ ಇದೆ. ಈಗ ನೀವು ಪ್ರಶ್ನೆ ಕೇಳಿ, ಅದನ್ನೇ ಬಿಡಿ. ಸಭಾಧ್ಯಕ್ಷರೇ ಉತ್ತರ ಕೊಡ್ಲಿ, ಕೊಡ್ತಾರೆ. 1 ನಿಮಿಷ ಹೇಳ್ಬಿಡ್ತೀನಿ. ಸಭಾಧ್ಯಕ್ಷರೇ, ಕಮಿಷನರ್ ಫೋನ್ ಮಾಡಿದೆ, ಸ್ವಾಮಿ 7 ಹಕ್ಕುಪತ್ರಗಳು ಬೋಗಸ್ ಆಗಿದೆ, ಅದರ ನೈಜತೆ ಬಗ್ಗೆ ಏನೇನು ದಾಖಲೆಗಳಾಗಿದೆ, ಯಾರ್ಯಾರು ಮಂಜೂರಾತಿ ಕೊಟ್ಟಿದ್ದಾರೆ, ಅದ್ರದ್ದೆಲ್ಲ ದಾಖಲೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರೇನಂದ್ರು ಗೊತ್ತಾ, ಸರ್ ನನಗೆ ಇನ್ನೂ ಏನು ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಾರನೇ ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಇದೆಲ್ಲ ಬೋಗಸ್ ಡಾಕ್ಯುಮೆಂಟ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಕನ್ವರ್ಟ್ ಮಾಡ್ಬೇಕಾ? ಹೇಳ್ತೀನಿ ಸಭಾಧ್ಯಕ್ಷರೇ, ಸ್ವಲ್ಪ ಸಭಾಧ್ಯಕ್ಷರೇ
ಈಗ ಪ್ರಶ್ನೆಗೆ ನನ್ನ ಸೀಮಿತ ಮೇಲೆ ನಿಮ್ಗೆ ಅಭಿಮಾನನೇ ಇಲ್ಲ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಉತ್ತರ ಕೊಡ್ತಾರೆ. ಇದೇನು ಕ್ವಶನ್ ಆನ್ಸರ್ ಇದು? ಅಯ್ಯಯ್ಯೋ. ಅಲ್ಲ, ಕ್ವಶನ್ ಆನ್ಸರ್. ಮಾತಾಡಿ ನೀವು. ಒಂದ್ ಕೆಲಸ ಮಾಡಿ, ಉತ್ತರ ಕೊಡ್ಬೇಕು. ಒಂದ್ ಕೆಲಸ ಮಾಡಿ. ಉತ್ತರ ಕೊಡ್ಬೇಕು. ಉತ್ತರ ಕೊಡ್ತೀನಿ. ಮತ್ತೆ ಮಾತಾಡ್ಲಿ. ಈಗ ಉತ್ತರ ನಾನೇ ಕೊಡ್ತಾರೆ ಬಿಡಿ ಸರ್. ಉತ್ತರ ನಾನೇ ಹೇಳ್ಬಿಡ್ತೀನಿ ಒಂದ್ ಲೈನ್ ಅಲ್ಲಿ. ಇದೆಲ್ಲ ಸರಿಗಿದೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಪ್ಪ. ಆಯ್ತು ಮುನರತ್ನ ಅವರೇ, ಸಭಾಧ್ಯಕ್ಷರೇ, ಹೇಳಿ ಸಭಾಧ್ಯಕ್ಷರೇ. ಹೇಳಕ್ಕೆ ಬಿಡ್ತಾ ಇಲ್ಲ. ಇದು ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನೀವೇನಾದ್ರು ಸಸ್ಪೆಂಡ್ ಮಾಡಿದ್ರಾ? ಅವ್ರ ಮೇಲೆ ಏನು ಆಕ್ಷನ್ ಏನ್ ತಗೊಂಡ್ರಾ? ಮಾಡ್ಬೇಕು ಹೇಳಿ ನೀವು. ಅವರೇ ಹೇಳ್ಬೇಕು. ಆಯ್ತಾಗ ಮಾತಾಡ್ಲಿ ಅವ್ರು ಅವ್ರು. ಹೇಳ್ಬೇಕು. ಮಾತಾಡ್ಲಿ. ಈಗ ಸರ್ಕಾರದ ಪ್ರಶ್ನೆ ಲೆಟರ್ನಲ್ಲಿ ಆಯ್ತು ಹೇಳ್ತೀನಿ ನಾನು. ನಕಲಿ ದಾಖಲೆ ಮಾಡಿ ಒಂದೊಂದಾಗಿ ಹೇಳ್ತೀನಿ. ಉತ್ತರ ಕೊಡ್ಲಿ ಅವ್ರು. ಇವತ್ತವರೆಗೂ ನೀವೇನ್ ಕ್ರಮ ತಗೊಂಡಿದ್ದೀರಿ? ಉತ್ತರ ಕೊಡ್ಲಿ ಅವರು. ಕೂತ್ಕೊಳ್ಳಿ, ಒಂದೊಂದಾಗಿ ಹೇಳ್ತೀನಿ. ತಾವೇನು ಸ್ಲಮ್ ಬೋರ್ಡಲ್ಲಿ ನನ್ನ ಕ್ಷೇತ್ರದಲ್ಲಿ ಸ್ಲಮ್ಗಳವೆ, ನನ್ಗೆ ಬರೀ 5 ಲಕ್ಷ ಅನುದಾನ ಬಂದಿದೆ 2022-23 ಅಂತ ತಾವು ಹೇಳಿದ್ದೀರಾ. ತಾವೇ ತಮ್ಮದೇ ಸರ್ಕಾರ ಇತ್ತು, ತಾವು ಮಂತ್ರಿ ಆಗಿದ್ದೀರಾ. ತಾಯಿರುವಾಗ ಏನಕ್ಕೆ 5 ಲಕ್ಷ ತಗೊಂಡು ತಮ್ಮದೇ ಸರ್ಕಾರ ಇತ್ತಿಲ್ಲ? ತಮ್ಮದೇ ಸರ್ಕಾರ ತಾನೇ ಇದ್ದಿದ್ದು. 2023 ತಾವೇ ಹೇಳಿದ್ರಿ. 2022-23 ನನ್ನ ಕ್ಷೇತ್ರಕ್ಕೆ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ಗೆ 5 ಲಕ್ಷ ಬಂದಿದೆ ಅಂತ. ಯಾರ ಸರ್ಕಾರಪ್ಪ ಇದ್ದಿದ್ದು 2022-23? ತಮ್ಮದೇ ಸರ್ಕಾರ ಇದ್ರಿ, ತಾವೇ ಮಂತ್ರಿ ಆಗಿದ್ರಿ. ಸ್ಲಮ್ ಬೋರ್ಡ್ ಬಗ್ಗೆ ಕಾಲೇಜಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ತಾವಾಗ ಅನುದಾನ ತರಬೇಕಾಗಿತ್ತು. ಒಂದು ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ, ಆಮೇಲೆ ಹೇಳಿ. ಆಮೇಲೆ 2023-24 ನಮ್ಮ ಸರ್ಕಾರದಲ್ಲಿ 14,65,000 ಕೊಟ್ಟಿದ್ದೀವಿ. ಆಮೇಲೆ 25-26 10 ಲಕ್ಷನ ಕೊಟ್ಟಿದ್ದೀವಿ. ತಾವು ಏನು ಪ್ರಪೋಸಲ್ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದ್ದಂಗೆ ತಾವು ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಾ. ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ಗೆ ಟೋಟಲ್ ಒಟ್ಟಾಗಿ ಯಾವುದನ್ನ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾದಳ ಸರ್ಕಾರ ಇರಲಿ, BJP ಸರ್ಕಾರದಲ್ಲಿ ನಮ್ಗೆ ಕೊಡದೆ 50 ಕೋಟಿ ಅನುದಾನ ಕೊಡ್ತಾರೆ ಇಡೀ ರಾಜ್ಯಕ್ಕೆ. ಟೋಟಲ್ ಸ್ಲಮ್ಗಳು ಎಷ್ಟಿವೆ? 2800 ಸ್ಲಮ್ ಅವೆ. ಬೆಂಗಳೂರು ಸಿಟಿದಲ್ಲೇ 480 ಸ್ಲಮ್ಗಳವೆ. ಅನುದಾನನೇ ಕಡಿಮೆ. ಮುಂಚೆಯಿಂದ ಅಷ್ಟೇ ಕೊಟ್ಕೊಂಡು ಬರ್ತಾ ಇರೋದು. ಆವಾಗಿಂದ ತಮ್ಮ ಸರ್ಕಾರ ಆಯಿತು, ಅವ್ರು ತೊಗೊಳ್ಬೇಕಾಗಿತ್ತು. ಒಂದು ಪ್ರಶ್ನೆ. ಆಮೇಲೆ ಮನೆಗಳು ತಾವು ಹೇಳ್ತಿರಲ್ಲ, ನನ್ನ ಮನೆಗಳು ಹಿಂದಿನ ಸರ್ಕಾರದಲ್ಲೇ 13 ಹಿಡ್ಕೊಂಡು 18ವರೆಗೂ 1000 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಅದರಲ್ಲಿ 625 ಮನೆಗಳು ಕಂಪ್ಲೀಟ್ ಆಗಿದೆ. ಅದ್ರಲ್ಲಿ ತಾವು ಹೇಳಿದ್ರಿ, ನಾನು RTIಯಿಂದ ತೆಗ್ದೆ, RTIದಲ್ಲಿ ಬರೀ 1 ಲಕ್ಷದಲ್ಲಿ 10,000 ಕೊಟ್ಟಿದ್ದಾರೆ, 90,000 ಕೊಟ್ಟಿದ್ದಲ್ಲ ಕಾರಣಕ್ಕೆ ಮನೆಗಳು ಕೆಲಸ ಶುರು ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಅದೇನು RTIದಲ್ಲಿ ಬಂದಿದೆ ನನಗೆ ಗೊತ್ತಿಲ್ಲ. ತಮ್ಗೆ ಗೊತ್ತಿದ್ದಂಗೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತಿದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಆವ್ರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. ಬೆನಿಫಿಷರಿ 1 ಲಕ್ಷ ಇಲ್ಲ, 4.5 ಲಕ್ಷ ಕಟ್ಟಬೇಕಾಗಿತ್ತು. ಎಷ್ಟು? 4.5 ಲಕ್ಷ ಕಟ್ಟಬೇಕಾಗಿತ್ತು. ಇಡೀ ರಾಜ್ಯದಲ್ಲಿ ನಾನು ಹೇಳ್ತಾರೆ, ನಿಮ್ಗೆ ಒಂದೇ ಸೇರ್ತಾ ಇಲ್ಲ. 1,80,253 ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು. 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಏನಕ್ಕಂದ್ರೆ ತಾವು ಹೇಳ್ದಂಗೆ ಬಡವ್ರು ಕೊಡಕ್ಕೆ ಆಗಲ್ಲ. ಎಲ್ಲಿಂದ 91 ಲಕ್ಷ ಇಲ್ಲ, 4.5 ಲಕ್ಷ ಕೊಡಬೇಕಾಗಿತ್ತು. ಪಾಪ ಬಡವ್ರು ಎಲ್ಲಿಂದ ಕೊಡಕ್ಕೆ ಸಾಧ್ಯ? ಎಲ್ಲಿಂದ ಕೊಡಕ್ಕೆ ಸಾಧ್ಯ? ತಾವು ಹೇಳ್ದಂಗೆ 5,000, 10,000, 15,000, 20,000 ಮೇಲೆ ಯಾರೂ ಕೊಡಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡಿಕೊಂಡೆ, ಸರ್ ಬೆನಿಫಿಷರಿ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗಲ್ಲ, ಜನ ಬೀದಿಯಲ್ಲಿದ್ದಾರೆ, ಅವ್ರು ನಾವು ಸರ್ಕಾರ ವತಿಯಿಂದನೇ ಮನೆಗಳಿಗೆ ಕಟ್ಟಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಅವ್ರು ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 2024 ನಾವು ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದಾದ್ಮೇಲೆ 36,789 ಮನೆ ನಿಮ್ಮ ಸ್ನೇಹಿತರದಲ್ಲೇ ಸೋಮಶೇಖರ್ ಕ್ಷೇತ್ರದಲ್ಲೇ ಕಾರ್ಯಕ್ರಮ ಮಾಡಿ ನಾವು ಪಕ್ಷ ನೋಡಿಲ್ಲ, ನಾವು ಅವ್ರ ಕ್ಷೇತ್ರದಲ್ಲೇ BJP ಕ್ಷೇತ್ರದಲ್ಲೇ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿ ಒಂದು ನಿಮಿಷ ಗುರುಗಳೇ, ಏನಿದು ಮಾತಾಡುವಾಗ BJP ಕ್ಷೇತ್ರದಲ್ಲೇ ನಾವು ಪಕ್ಷ ನೋಡಿಲ್ಲ, ಮನೆಗಳು ಅಲ್ಲಿ ಇದೆಯಂತ ಸೋಮಶೇಖರ್ ಇದೆ ಅಲ್ಲಿ KR ಪುರಂದಲ್ಲಿ ಸೋಮಶೇಖರ್ ಕ್ಷೇತ್ರದಲ್ಲಿ 36,789 ಮನೆ ಕೊಟ್ವಿ. ಮೊನ್ನೆ ಜನವರಿ 24 ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಲ್ಲಿ. ಎಷ್ಟು? 80,000 ಮನೆ ಕೊಟ್ಟಿರೋದು ನಮ್ಮ ಸರ್ಕಾರ ಬಂದಾದ್ಮೇಲೆ. 1 ಲಕ್ಷ ಇಲ್ಲ, 4 ಲಕ್ಷ ನಾವು ಕೊಟ್ಟು ಮಾಡಿರೋದು. ದಯಮಾಡಿ ಅರ್ಥ ಮಾಡ್ಕೊಂಡು ಬಯಸ್ಕೊಬೇಕು. ಇನ್ನೊಂದು ತಾವು ಹೇಳಿದ್ರಿ, ಕಂಪ್ಲೀಟ್ ಮಾಡಿಬಿಡ್ತೇನೆ. ಆಮೇಲೆ ಹಕ್ಕುಪತ್ರ ಯಾವುದೋ ಇಲ್ಲಿಗಲ್ 7 ಹಕ್ಕುಪತ್ರ ಕೊಟ್ಟಿದ್ದೀರಾ ನನಗೆ ಈಗ ಮಾಹಿತಿ ಬಂದಿದೆ. ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಯಾರು ಮಾಡಿದಾರೆ ಕ್ರಮ ತೊಗೊಳ್ತಾರೆ. ಈಗ ತಮಗೆಲ್ಲ ಗೊತ್ತಿದೆ, ಯಾರೋ ಫೋಟೋ ಆಗಿಬಿಟ್ಟು ಯಾರು ಸಿಗ್ನೇಚರ್ ಏನಂತ ಗೊತ್ತಿಲ್ಲ. ತಾವು ಈಗ ತೋರಿಸಿದಿರ, ತಾವು ನಾನು ನೋಡ್ತೀನಿ. ಈಗ ತಾವು ನನ್ನ ಜೊತೆ ಬನ್ನಿ,
ಈಗಲೇ ಕಮಿಷನರ್ ಇಲ್ಲೇ ಇದ್ದಾರೆ, ಸೆಕ್ರೆಟರಿ ಇಲ್ಲೇ ಇದ್ದಾರೆ. ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಯಾರನ್ನ ಇರಲಿ ಅವ್ರ ಮೇಲೆ ನಾವು ಕ್ರಮ ತಗೊಂತೀವಿ. ಇವರು ನಗರದ್ದು, ಇವರು ಇಡೀ ರಾಜ್ಯದ್ದು 40,000 ಹೇಳಬೇಕಿಲ್ಲ. ನೀವು ಹೇಳಿದ್ರಲ್ಲ, ನಿಮ್ದು ಹೇಳಿದೆ ನಾನು, ಇಡೀ ರಾಜ್ಯದಲ್ಲೂ ಹೇಳಿದ್ದೀನಿ. ಮಾಹಿತಿ ಸದನಕ್ಕೆ ತರಬೇಕಿಲ್ಲ ನಾನು. 35,000 ಸದನಕ್ಕೆ ಮಾಹಿತಿ ಕೊಡ್ಬೇಕಾನೆ ನಾನು. ಆದ್ರೆ 460 ಮನೆ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದು. ನನಗೆ 80,000 90,000 ಇನ್ನೊಂದು ಕ್ಷೇತ್ರದ ನನಗೆ ಬೇಡ. ನಮ್ಮ ಕ್ಷೇತ್ರಕ್ಕೆ 460 ಮನೆ 3 ವರ್ಷದಿಂದ ಒಂದು ಕಲ್ಲು ಹಿಂಗಿಟ್ಟಿಲ್ಲ, ಅದಕ್ಕೆ ಹೇಳಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇನೆ. ನೀವು ಇನ್ನೂ 1 ಲಕ್ಷ ಮನೆ ಕಟ್ಟಿ. ಈಗ ನಾನು ಹೇಳಿದೆ ಸರ್, ಬೆನಿಫಿಷಿಯರಿ ಪೇಮೆಂಟ್ ಕೊಟ್ಟಿರಲಿಲ್ಲ, ಮನೆಗಳು ಕಂಪ್ಲೀಟ್ ಮಾಡಿಲ್ಲ. ಈಗ ಹಂತದಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡಿದ್ದೀವಿ. ಆ 3 ಸ್ಟೇಜಲ್ಲಿ ಥರ್ಡ್ ಸ್ಟೇಜಲ್ಲಿ ಇವ್ರ ಮನೆಗಳು ಇದೆ, ಕೊಡ್ತೀವಿ. ಅದು ಇನ್ನೊಂದೇನಾಗಿದೆ, 375 ಮನೆ ಕ್ಯಾನ್ಸಲೇಷನ್ ಮಾಡಿಬಿಟ್ಟಿದ್ದಾರೆ. ಅದು ಹೇಳ್ಬಿಟ್ಟು ಗಮನಿಸಿ, 1 ನಿಮಿಷ, ಅದು ಒಂದು ಗಮನಕ್ಕೆ ತಂದುಬಿಡ್ತೀನಿ ನಿಮಗೆ. 353 ಮನೆ ಏನಾಯಿತು, 1,80,000ದಲ್ಲಿ 61,000 ಮನೆಗಳು ಕ್ಯಾನ್ಸಲೇಷನ್ ಮಾಡಿದ್ರು FD ಅವರು, ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು. ತಿರ್ಗಾ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು, ಇಲ್ಲ ಸರ್ ಮನೆಗಳು ಕೆಲಸ ಶುರುವಾಗಿದೆ ಅಂತ ಹೇಳ್ಬಿಟ್ಟು ತಿರ್ಗಾ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಕೊಂಡೆ ನಾನು. ಅದರಲ್ಲಿ ಒಂದು ಸಮಸ್ಯೆ ಆಗಿದೆ. ಏನು ಮಾಡ್ತಾರೆ, 5 ವರ್ಷಕ್ಕೆ ಒಂದ್ಸತಿ ಏನು ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ, ನಾವು MOU ಸೈನ್ ಮಾಡ್ತೀವಿ. ನಾವು ಕೇಂದ್ರ ಸರ್ಕಾರ ನಾವು MOU ಸೈನ್ ಮಾಡ್ತೀವಿ. ಮನೆ ಮುಖ್ಯಮಂತ್ರಿಗಳು MOU ಸೈನ್ ಮಾಡುವಾಗ ಮನೆ ಮುಖ್ಯಮಂತ್ರಿಗಳು ಏನಂದ್ರು, ಈ ಬಾರಿ MOU ಸೈನ್ ಮಾಡೋದು ಬೇಡ, ಈ ಬಾರಿ ಅವ್ರಿಗೊಂದು ಪತ್ರ ಬರೀರಿ. ಅವ್ರು ಏನು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ, ಅದಕ್ಕೆ 3.5 ಲಕ್ಷ ಮಾಡಲಿ, ಅದಕ್ಕೆ GST ಹಾಕ್ತಾರೆ, 18% GST ಹಾಕ್ತಾರೆ. ಆ GST ಹಾಕೋದು ಬೇಡ, ಮಿಕ್ಕಿದ 4 ಲಕ್ಷ ನಾವು ಸರ್ಕಾರ, ರಾಜ್ಯ ಸರ್ಕಾರದಿಂದ ಕೊಟ್ಟು ಆ ಮನೆಗಳು ಮಾಡುವ ಅಂತ ಹೇಳ್ಬಿಟ್ಟು ಒಂದು ಪತ್ರ ಬರೀರಿ ಅಂತಾರೆ. ನಾವು ಪತ್ರ ಬರೆದ್ವಿ ಸನ್ಮಾನ್ಯ ಅಧ್ಯಕ್ಷೆ. ಆ ಪತ್ರಕ್ಕೆ 3 ತಿಂಗಳಾದ್ಮೇಲೆ ಉತ್ತರ ಬಂತು, ಅದು ನಾವು ಮಾಡೋಕ್ಕಾಗಲ್ಲ ಅಂತ. ಆ ಮಧ್ಯದಲ್ಲಿ ಏನು ಮಾಡಿಬಿಟ್ರು, ಈ 61,000 ಮನೆಗಳಿಗೆ ಏನು ಕೇಂದ್ರ ಸರ್ಕಾರದಿಂದ ಕೊಡಬೇಕಾಗಿತ್ತು ಅದು ನಾವು ಕೊಡೋಕ್ಕಾಗಲ್ಲ ಅಂತ ಕ್ಯಾನ್ಸಲ್ ಮಾಡೋರು. ಈಗ ತಮ್ಮದೇ ಸರ್ಕಾರ ಇದೆ, ತಾವು ದಯಮಾಡಿ ನನ್ನ ಜೊತೆ ದಿಲ್ಲಿ ಹೋಗ್ಬೇಕು. ನಾನು ಈ ಅಸೆಂಬ್ಲಿ ಆದ್ಮೇಲೆ ನಾವು ದಿಲ್ಲಿಗೆ ಹೋಗ್ಬೇಕು. ಪ್ರಹ್ಲಾದ್ ತಾವು ಮಾತಾಡಿ, ಅಶೋಕಣ್ಣ ತಾವು ದಯಮಾಡಿದಲ್ಲಿ ಸಾಥ್ ಕೊಡಬೇಕು. 60 ಏನಾಯ್ತು, MOU ಸೈನ್ ಮಾಡಬೇಕಾಗಿತ್ತು. 5 ವರ್ಷಕ್ಕೆ ಒಂದ್ಸತಿ ಸ್ಲಮ್ ಬೋರ್ಡ್, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಧ್ಯದಲ್ಲಿ MOU ಸೈನ್ ಆಗ್ತದೆ ಅಶೋಕಣ್ಣ. ಆ MOU ಏನಾಯಿತು, ಮಾನ್ಯ ಮುಖ್ಯಮಂತ್ರಿಗಳು ಸೈನ್ ಬರುವಾಗ ಸೈನ್ ಮಾಡೋದು ಬೇಡ, ಈ ಬಾರಿ ಅವ್ರಿಗೊಂದು ಪತ್ರ ಬರೀರಿ. ಏನು 1.5 ಲಕ್ಷ ಕೊಡ್ತಾವ್ರೆ, ಅದಕ್ಕೆ 3.5 ಲಕ್ಷ ಕೊಟ್ರಿ. ಅದಕ್ಕೆ GST ಏನು ಬಡವ್ರ ಮನೆಗೆ ಆಗ್ತಾ ಇದ್ರೆ ಅದು ಹಾಕೋದು ಬೇಡ ಅಂತ ಒಂದು ಪತ್ರ ಬರೀರಿ ಅಂದ್ರಿ. ನಾವು ಪತ್ರ ಬರೆದ್ವಿ, ಅದು MOU ಸೈನ್ ಮಾಡಿಲ್ಲ. ಆ ಪತ್ರ ಬರೆದಿದ್ವಿ ನಾವು. ಅದರಲ್ಲಿ 3 ತಿಂಗಳಾದ್ಮೇಲೆ ನಮ್ಮ ರಿಪ್ಲೈ ಬಂತು, ಅದು ನಾವು ಅದಕ್ಕೆ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ. ಆ ಹಿನ್ನೆಲೆ ಏನಾಯಿತು, ಆ 3 ತಿಂಗಳು ಡಿಫ್ರೆನ್ಸಸ್ ಇದ್ದಿದ್ದು ಕಾರಣಕ್ಕೆ ಏನು ಮಾಡಿದ್ದಾರೆ, 61,000 ಮನೆಗಳದು ಏನು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರ ಅದು ಕೊಡೋಕ್ಕಾಗಲ್ಲ ಅಂತ ಒಂದು ಪತ್ರ ಬರೆದಿದ್ದಾರೆ ಅವರು. ಈಗ ನಾನು ಆಲ್ರೆಡಿ ಪ್ರಹ್ಲಾದ್ ಜೋಶಿಗೆ ಮಾತಾಡಿದ್ದೀನಿ ನಾನು, ಅವ್ರು ಬನ್ನಿ ದಿಲ್ಲಿಗೆ ಅಂತ ಹೇಳಿದ್ದಾರೆ. ತಾವೇ ಅಶೋಕ್ ಅವರು ಮುನ್ರತ್ನ, ತಾವು ಅಶೋಕ್ ಸಾಹೇಬರು ಬಂದರೆ ಒಂದ್ಸತಿ, ಇಲ್ಲಾಂದರೆ 900 ಕೋಟಿ ನಮ್ಮ ಸರ್ಕಾರ ತಿರ್ಗಾ ರಾಜ್ಯ ಸರ್ಕಾರಕ್ಕೆ ಆಗ್ತದೆ. ಅದು ಆಗಾಗ ಪೆಂಡಿಂಗ್ ಇದೆ, ಅದು ಮಾಡಿಸ್ಕೊಡ್ತೀನಿ ನಾನು. ಸಭಾಧ್ಯಕ್ಷರೇ ಹೇಳಿದ್ರಲ್ಲ, ಡೀಟೇಲ್ ಆಗಿ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಅನ್ಸ್ಟಾರ್ಟೆಡ್ ಬಿಲ್ಡಿಂಗ್ಸ್, ಅನ್ಸ್ಟಾರ್ಟೆಡ್ನ 61,000 ಕ್ಯಾನ್ಸಲ್ ಮಾಡಿದಿರಿ ಅಂತ ಹೇಳ್ತೀರಿ. ನಾನು ಅದನ್ನ ಕೇಳ್ತಾ ಇಲ್ಲ. ಒಂದು ರೂಫ್ ಹಾಕಿದೆ, ಒಂದು ಫ್ಲೋರ್ ಆಗಿದೆ, ಆಗಿರೋದನ್ನ ಪೂರ್ಣಗೊಳಿಸ್ಕೊಂಡು ಕೇಳ್ತಾ ಇರೋದು. ನನ್ನ ಜೊತೆ ನಾನು ಮಾತಾಡ್ಬಿಟ್ಟು ಮಾಡಿಸ್ಕೊಡ್ತೀನಿ ಬನ್ನಿ. ಕರೆಸಿ ಮನೆಗಳು ಸಭಾಧ್ಯಕ್ಷರೇ, ನಾನು ಬಹಳ ಜನ ನೋಡಿದ್ದೀನಿ ಸಭಾಧ್ಯಕ್ಷರೇ. ನಮ್ ಜಮೀರ್ ಸಾಹೇಬ್ರ ಅಂತ ಅವ್ರು ನಾನು ನೋಡಿಲ್ಲ ಸಭಾಧ್ಯಕ್ಷರೇ. ಎಷ್ಟು ಹುಷಾರಾಗಿ ಒಳಗ್ ಬನ್ನಿ ಅಂತ ಕರೀತಾರೆ ನೋಡಿ ಸಾಹೇಬ್ರೆ. ಸಭಾಧ್ಯಕ್ಷರೇ, ಅದೇನೇ ಮಾಡ್ತೀನಿ ಬನ್ನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.